ಸಚಿವ ಸಂಪುಟ ವಿಸ್ತರಣೆಯ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ದಿಲ್ಲಿಗೆ ಹೋಗಿದ್ದಾರೆ. ಆರಂಭದಲ್ಲಿ ಬಂದ ಶೆಡ್ಯೂಲ್ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಬೇರೆ ಬೇರೆ ವಿಮಾನದಲ್ಲಿ ಹೋಗೋದಿತ್ತು. ಫೈನಲಿ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಅದು ಇದು ಆಗಿ ಸಂಜೆ 7ಕ್ಕೋ 7:15 ಒಂದೇ ಫ್ಲೈಟ್ನಲ್ಲಿ ಹೋದರು. ದಿಲ್ಲಿಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರು 1 ತಾಸು ಕಾವೇರಿ ಮನೆಯಲ್ಲಿ ಕೂತ್ಕೊಂಡು ಅವರಿಬ್ಬರೇ ಇದ್ದರು, ಬೇರೆ ಯಾರೂ ಇರಲಿಲ್ಲ, ಡಿಸ್ಕಷನ್ ಮಾಡಿದ್ರು. ಸಹಜವಾಗಿ ಅನಿಸುತ್ತೆ ಇದೇ ವಿಷಯ ಚರ್ಚೆ ಮಾಡಿರ್ತಾರೆ ಅಂತ. ಇದೇ ವಿಷಯದ ಡಿಸ್ಕಷನ್ ಆಗಿರುತ್ತೆ. ಇವತ್ತು 3 ಜನ ದಿಲ್ಲಿಗೆ ಹೋಗಿದ್ದಾರೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲರ ಜೊತೆಗೆ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು ಅನ್ನೋ ವಿಷಯದಲ್ಲಿ ಇವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಅಲ್ಲೊಂದಷ್ಟು ಚರ್ಚೆಗಳಾಗತ್ತೆ. ಇವ್ರು ಯಾಕೆ ಇರಬೇಕು, ಇವ್ರು ಯಾಕೆ ಇರಬಾರ್ದು, ಜಾತಿ ಕಾಂಬಿನೇಷನ್ ಕರೆಕ್ಟ್ ಆಗುತ್ತಾ, ಪ್ರಾಂತ್ಯವಾರು ಜಿಲ್ಲಾವಾರು ಕಾಂಬಿನೇಷನ್ ಕರೆಕ್ಟ್ ಆಗುತ್ತಾ ಅನ್ನೋ ವಿಷಯದಲ್ಲಿ ಚರ್ಚೆಗಳು ನಡೀತವೆ. ಅದನ್ನು ಮುಗಿಸ್ಕೊಂಡು 3 ಜನ ವಾಪಸ್ ಬೆಂಗಳೂರಿಗೆ ಬರ್ತಾರಂತೆ. ಅದಾದ ನಂತರ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ಲಿಸ್ಟ್ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ. ಆ ಲಿಸ್ಟಿನ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಮೋಸ್ಟ್ ಪ್ರೊಬ್ಯಾಬ್ಲಿ 20ಕ್ಕೆ 20 ಸ್ಥಾನಗಳನ್ನು ತುಂಬಿಕೊಳ್ಳುವ ಸಾಧ್ಯತೆ ಇದೆ. ಪ್ರಬಲ ಆಕಾಂಕ್ಷಿಗಳು ಅಂತ 40 ಜನ ಇದ್ದಾರೆ. ಅವರ ಪೈಕಿ 37 ಜನ ಏನೋ ದಿಲ್ಲಿಲಿದ್ದಾರಂತೆ. 37 ಜನ ದಿಲ್ಲಿಲಿದ್ದಾರೆ. ನಾಳೆ ಲಿಸ್ಟ್ ಫೈನಲ್ ಆಗೋದಿಲ್ಲ. ನಾಳೆ ಚರ್ಚೆ ಒಂದು ಹಂತಕ್ಕೆ ಬರಬಹುದು. ಅದಾದ ನಂತರ ಓವರ್ ದ ಫೋನ್ ಚರ್ಚೆಗಳಾಗ್ತವೆ. ಕೆಲವು ಹೆಸರುಗಳನ್ನು ಸೇರಿಸೋದು, ಕೆಲವು ಹೆಸರುಗಳನ್ನು ಬಿಡೋದು ನಡೆಯುತ್ತೆ. ಅಂತಿಮ ಲಿಸ್ಟು ದೆಹಲಿಯಿಂದ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬರುತ್ತೆ. ಆಗಸ್ಟ್ 6ನೇ ತಾರೀಕು ಮಳೆಗಾಲದ ಅಧಿವೇಶನ. ಅದಕ್ಕಿಂತ ಮುಂಚೆ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ. ಆಷಾಢದಲ್ಲಾಗತ್ತೆ. ಗೊತ್ತಿಲ್ಲ, ಮುಂಚೆ ಯಾವತ್ತಾರು ಆಷಾಢದಲ್ಲಿ ಮಾಡಿದ್ರೋ ಮಾಡಿಲ್ಲವೋ ಗೊತ್ತಿಲ್ಲ. ಈ ಸಲ ಅನಿವಾರ್ಯತೆ ಇದೆ, ಆಷಾಢದಲ್ಲೇ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.